ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯಳ ಬಾಲನೆ ನಿಜರಿಪು ಬಾಲಗಿರಿ ಜಯಳ ಬಾಲನೆ ನಿಜರಿಪು ಜಾಲವರಿದ ಗುಣಶೀಲನೆ ಎನ್ನನು ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಧರಣಿ ಪಾಲಕ ಕೇಳು ನೆರವಿದೂತ ಸುಮನದರ ಮೆರೆಯೇ ವಿಭವದಲ್ಲಿ ವರುಣ ವಾಯು ಕುಬೇರ ವರುಣ ವಾಯು ಕುಬೇರ ನಿರುದಿ ಮೊದಲಾದವರ ನೆರವಿಯಲಿ ನುಡಿದ ಮನ ತಿರವಾನಿ ತೆರದಿಯೇ ದೇವತೆಗಳಿರ ಶತಮಖಗಳನ್ನು ಮಾಡುವುದರ ಮೂಲಕ ಈ ಸುಧರ್ಮ ಸಭೆಯ ಒಡೆತನ ನಮ್ಮ ಪಾಲಿಗೆ ಬಂದಿದೆ. ಈ ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ದೊರೆತಂತಹ ಸಮಸ್ತ ಸುವಸ್ತುಗಳು ನಮ್ಮ ಈ ದೇವಲೋಕದಲ್ಲಿ ನಿಕ್ಷೇಪಿಸಲ್ಪಟ್ಟಿದೆ. ಕಾಮಿಸಿದ್ದನ್ನೀವ ಕಾಮಧೇನು, ಕಲ್ಪಿಸಿದ್ದನ್ನು ಕೊಡುವ ಕಲ್ಪವೃಕ್ಷ, ಚಿಂತಿಸಿದ್ದನ್ನು ನೀಡುವ ಚಿಂತಾಮಣಿ ನಮ್ಮ ದೇವಲೋಕದಲ್ಲೇ ಇವೆ. ಏರುವುದಕ್ಕೆ ಸಹಸ್ರ ಸೊಂಡಿಲಿನಿಂದ ಕೂಡಿದ ಐರಾವತ, ಸವಾರಿ ಮಾಡಲು ಗಗನದಲ್ಲೇ ಹಾರಿ ಹೋಗಬಲ್ಲ ಉಚ್ಚೈಶ್ರವ ನಮ್ಮ ಪಾಲಿಗೆ ದೊರಕಿದೆ.
ಮರ್ತ್ಯ ಲೋಕದಲ್ಲಿ ಸಾಧು ಸಂತರು ನಡೆಸುವ ಯಜ್ಞ ಯಾಗಾದಿಗಳ ದೆಸೆಯಿಂದ ಸಿಗುವ ಹವಿಸ್ಸನ್ನು ಉಂಡು ತೃಪ್ತರಾದ ನಾವು ಭುವಿಯಲ್ಲಿ ಸಕಾಲದಲ್ಲಿ ಮಳೆ ಸುರಿಸಿ ಲೋಕ ಸಮೃದ್ಧವಾಗುವಂತೆ ನೋಡಿಕೊಳ್ಳುತ್ತಿದ್ದೇವೆ. ಸುಭಿಕ್ಷೆಯಿಂದ ಕೂಡಿದ ಭೂಮಿಯಲ್ಲಿ ಯಜ್ಞ ಯಾಗಾದಿಗಳು ನಡೆದು ಜನರೆಲ್ಲ ಧರ್ಮಿಷ್ಠರಾಗಿರುವಂತೆ ನೋಡಿಕೊಳ್ಳುವ ಹೊಣೆ ನಮ್ಮದು. ವರುಣ, ವಾಯು, ಕುಬೇರರೇ ಮೊದಲಾದ ದಿಕ್ಪಾಲಕರ ನೆರವಿನಿಂದ 33 ಕೋಟಿ ಸುಮನಸರಿಂದ ಕೂಡಿದ ಈ ದೇವಲೋಕದ ಸಂಪತ್ತು ಅನೇಕರ ಕಣ್ಣು ಚುಚ್ಚುತ್ತಿದೆ. ಹಾಗಾಗಿ ಈ ಕಳರು ಆದರ ಖಳರು ದಡಿಗಡಿಗೆ ದೇವತೆಗಳೇ, ನಮ್ಮಪ್ಪ ಕಶ್ಯಪ ಬ್ರಹ್ಮರ ಹಿರಿಯ ಪತ್ನಿ ದಿತಿದೇವಿಯ ಗರ್ಭ ಸಂಜಾತರಾದ ಆ ದೈತ್ಯರು ವಿಘ್ನ ಸಂತೋಷಿಗಳಾಗಿದ್ದಾರೆ. ನಮ್ಮ ಸ್ಥಿತಿಯನ್ನು ಕಂಡು ಕರುಬುವ ಆ ಕರ್ಬುರರು ಆಗಾಗ ನಮ್ಮ ಮೇಲೆ ದಾಳಿ ಮಾಡುವುದಿದೆ. ಹುಟ್ಟಿದೊಡನೆ ಬ್ರಹ್ಮನನ್ನು ಶಿವನನ್ನು ತಪಸ್ಸಿನಲ್ಲಿ ಮೆಚ್ಚಿಸಿ ವಿಚಿತ್ರ ವರಗಳನ್ನು ಬೇಡಿಕೊಂಡು ಮದಾಂಧರಾಗಿ ಇಲ್ಲಿಗೆ ದಾಳಿ ಮಾಡುತ್ತಾರೆ. ಕೆಲವೊಮ್ಮೆ ಅವರ ಕೈಯಣ್ಣೆ ಅವರ ಕಣ್ಣಿಗೆ ತಾಗಿತೆಂಬಂತೆ ಆ ವರಗಳೇ ಅವರಿಗೆ ಮಾರಕವಾಗುತ್ತವೆ. ಆದರೂ ಬುದ್ಧಿ ಇಲ್ಲದ ದಾನವರು ಮತ್ತೆ ಮತ್ತೆ ಹುಟ್ಟಿ ಬೆಳೆದು ಈ ನಾಕಕ್ಕೆ ದಾಳಿ ಮಾಡುತ್ತಾರೆ. ಆದರೆ ಧರ್ಮ ಪಕ್ಷಪಾತಿಗಳಾದ 3 ಮೂರ್ತಿಗಳ ದಯೆಯಿಂದ ಈವರೆಗೆ ಬಂದ ಯಾವ ದುಷ್ಟನೂ ಇಲ್ಲಿ ನೆಲೆಗೊಳ್ಳಲಿಲ್ಲ. ಆದರೂ ಅವರನ್ನು ಅಲಕ್ಷಿಸುವಂತಿಲ್ಲ. ಇನ್ನು ಮುಂದೆ ಅಂಥ ದಾನವರು ಈ ನಾಕಲೋಕಕ್ಕೆ ದಾಳಿ ಮಾಡಿದರೆ ಅವರನ್ನು ಎದುರಿಸುವ ಬಗ್ಗೆ ನಾವು ಸದಾ ಜಾಗೃತರಾಗಿ ಇರಬೇಕು. ಆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸುರಪಾಲ, ಅಗ್ನಿ, ಧೈರ್ಯಸ್ಥರಾಗು. ದಯಾದಿಗಳಾದ ದಾನವರು ನಮ್ಮ ಸಂಪತ್ತಿಗಾಗಿ ಆಶೆ ಪಟ್ಟು ಬರುವುದೆಂದರೆ ಭಯವೇ. ನಿರ್ಭಯರಾಗಿರಿ. ದುರುಳರಾದ ದಾನವರು ದುರಾಶೆಯಿಂದ ನಮ್ಮ ಸ್ವರ್ಗ ಕಡೆಗಾಗಿ ಬಂದರೆ ಖಂಡಿತವಾಗಿಯೂ ಅವರು ಬದುಕಿ ಉಳಿಯಲಾರರು. ಅವರ ದುರಾಶೆಯೇ ಅವರ ನಾಶಕ್ಕೆ ಕಾರಣವಾಗುತ್ತದೆ. ಹಿಂದೆ ಅನೇಕ ದಾನವರು ನಮ್ಮಲ್ಲಿ ಸ್ನಾನಗ್ರಸ್ತರಾಗುವಂತೆ ಮಾಡಿದರೂ ಶಾಶ್ವತವಾದ ಪರಿಣಾಮ ನಮ್ಮ ಕಡೆಗೆ ಆಗಿದೆ. ತ್ರಿಮೂರ್ತಿಗಳ ದಯದಿಂದ ಬರುವ ಆಪತ್ತನ್ನು ನಾವು ಪರಿಹರಿಸಿಕೊಳ್ಳುವೆವು. ದೇವತೆಗಳೇ, ನಿಮ್ಮಯ ನುಡಿ ಕೇಳಿ ನಳಿನ ನಭನ ಪಾದ ಸ್ಮರಿಸುತ್ತಲಿರುವ
ನಿಮ್ಮ ಮಾತನ್ನು ಕೇಳಿದಾಗ ಬಹಳ ಸಂತೋಷವಾಯಿತು. ನಿಮ್ಮ ದೇಶಾಭಿಮಾನ ನಿಜವಾಗಿಯೂ ನಮಗೆ ಶ್ರೀರಕ್ಷೆ. ವೀರೋಚಿತವಾದ ನಿಮ್ಮ ನುಡಿ ಕೇಳಿದಾಗ ಮನಕ್ಕೆ ಬಹಳ ಸಂತೋಷವಾಗುವುದು. ಪ್ರಪಂಚವನ್ನೇ ಸುಡಬಲ್ಲ ಅಗ್ನಿ, ಭುವಿಯನ್ನೇ ಮುಳುಗಿಸಬಲ್ಲ ವರುಣ, ಯಮ ನಿರತಿಯೇ ಮೊದಲಾದ ದಿಕ್ಪಾಲಕರಾದ ನಿಮ್ಮ ವೀರೋಚಿತ ನುಡಿ ಮನಕ್ಕೆ ಧೈರ್ಯವನ್ನು ಮುದವನ್ನು ನೀಡುವುದು. ಧೈರ್ಯಂ ಸರ್ವತ್ರ ಸಾಧಯೇತೆ ಎಂಬಂತೆ ನಿಮ್ಮ ಧೈರ್ಯದ ನುಡಿಗಳೇ ನಮ್ಮನ್ನು ಸದಾ ಜಾಗೃತರನ್ನಾಗಿರಿಸುವವು. ದಿಕ್ಪಾಲಕರೇ, ನಮ್ಮ ಈ ಸ್ವರ್ಗ ಶ್ರೀಹರಿಯ ಕಾರುಣ್ಯದಿಂದಲೇ ಉಳಿದುಕೊಂಡಿದೆ. ಹಾಗಾಗಿ ಪದ್ಮನಾಭನಾದ ಶ್ರೀಹರಿಯನ್ನು ಸದಾ ಧ್ಯಾನಿಸುತ್ತಾ ಯಾವುದೇ ಆಪತ್ತು ಬಾರದಿರಲೆಂದು ಹಾರೈಸೋಣ. ಇಂದಿನ ಈ ಸಭೆಯನ್ನು ವಿಸರ್ಜಿಸಿ ನಮ್ಮ ನಮ್ಮ ತಾಣಗಳನ್ನು ಸೇರಿಕೊಳ್ಳೋಣ. ಪ್ರಜ್ಯೋತಿಷದ ಅಧಿಪತಿಯಾದ ನಾನು ನರಕಾಸುರನೆಂದೇ ಪ್ರಸಿದ್ಧನಾಗಿದ್ದೇನೆ. ಹಿಂದೆ ಹಿರಣ್ಯಾಕ್ಷನೆಂಬ ಹಸುರ ಭೂದೇವಿಯನ್ನೇ ತನ್ನ ಕಂಕುಳಲ್ಲಿ ತುರುಕಿಸಿಕೊಂಡು ಹೋಗುತ್ತಿದ್ದಾಗ ಆ ಹರಿಯು ಹಂದಿಯಾಗಿ ಅವತರಿಸಿ ಹಿರಣ್ಯಾಕ್ಷನನ್ನು ವಧಿಸಿದನಂತೆ. ಆತನ ಮೈಯ ಬೆವರು ಭೂಮಿಯ ಮೇಲೆ ಬಿದ್ದಾಗ ನಾನು ಹುಟ್ಟಿದಂತೆ ತಂದೆ ತಾಯಿಗೆ ಬೇಡವಾದ ಅನಾಥನಾದೆ. ಒಬ್ಬ ಮುನಿ ನನ್ನನ್ನು ಬೆಳೆಸಿ ದೊಡ್ಡವನಾಗಿಸಿದಂತೆ ಆತನೇ ನನಗೆ ಹೆಸರನ್ನು ಇಟ್ಟನಂತೆ. ಬೆಳೆದು ದೊಡ್ಡವನಾದ ನಾನು ರಕ್ಕಸರೆಲ್ಲರಿಗೂ ಒಡೆಯನಾದೆ. ಬ್ರಹ್ಮನನ್ನೇ ಕುರಿತು ತಪಸ್ಸನ್ನು ಮಾಡಿ ನನ್ನ ತಂದೆ ತಾಯರಿಂದ ಹೊರತು ಬೇರೆ ಯಾರಿಂದಲೂ ಮರಣವಿಲ್ಲದಂತೆ ವರವನ್ನು ಪಡೆದೆ. ಪ್ರಪಂಚವೆಲ್ಲ ತುರುಗಿ 16,000 ಮಂದಿ ಸುದತಿಯರನ್ನು ತಂದು ಸೆರೆಮನೆಯಲ್ಲಿಟ್ಟಿದ್ದೇನೆ. ಅವರೆಲ್ಲರನ್ನು ಒಂದೇ ಸುಮುಹೂರ್ತದಲ್ಲಿ ಮದುವೆ ಆಗಬೇಕೆಂದಿದ್ದೇನೆ. ಆದರೆ ಮೊನ್ನೆ ಬಂದ ನಾರದನು ಹೇಳಿದೇನು, ನನ್ನ ಹೆಂಡತಿಯಾಗಲು ಯೋಗ್ಯಳಾದವಳೆಂದರೆ ದೇವೇಂದ್ರನ ಪತ್ನಿ ಸಚಿ ಮಾತ್ರವಂತೆ. ಅವಳನ್ನು ತರಬೇಕೆಂದು ನನ್ನ ತಂಗಿ ನಕ್ರಮುಖಿ ತೆರಳಿದರೆ ಹತಾಶಳಾಗಿ ಹಿಂದೆ ಬಂದಳು. ಅವಳ ಕೈಗಳನ್ನು ಸಚಿಯ ಮಗ ಜಯಂತ ಕಡಿದನಂತೆ. ನನ್ನ ತಂಗಿಗಾದ ಅವಮಾನಕ್ಕೆ ತಕ್ಕ ಶಾಸ್ತಿ ಆಗಲೇಬೇಕು. ಈಗ ಲೋಕಕ್ಕೆ ದೇವಲೋಕಕ್ಕೆ ಮುತ್ತಿಗೆ ಹಾಕಬೇಕಾಗಿದೆ. ಹಾಗಾಗಿ ಮಂತ್ರಿ ಪುರಾಸುರನಲ್ಲಿ ಮರಳಿಲಿ ಕುಮಾರ ಕಾರ್ಯವದೇನು ಎನಗರುವೈ ಕರುಣದೊಳದನು
ಸುಕುಮಾರನಾದ ನರಕಾಸುರ, ಹಾ, ಇದೋ ಈ ಮುರಾಸುರನ ವಂದನೆಗಳು. ಹಾ, ರಕ್ಕಸ ಕುಲಾಧಿಪ, ಈ ರೀತಿ ಕೋಪಾವಿಷ್ಟನಾಗಿರಲು ಕಾರಣಗಳೇನು? ಹಾ, ನನ್ನನ್ನು ಸಭೆಗೆ ಬರಲೆಂದು ಆಜ್ಞಾಪಿಸಿದೆಯಲ್ಲ, ಹಾ, ಕಾರಣ ತಿಳಿಯಲಿಲ್ಲ. ಹ್ಮ್, ನಮ್ಮ ಕುಲದವರಿಗೇನಾದರೂ ಕೆಡಾಯಿತೆ? ಯಾರಿಂದ ಈ ಅವಮಾನವಾಯಿತು? ಹ್ಮ್, ನನಗೆ ಅಪ್ಪಣೆಯನ್ನು ಕೊಟ್ಟರೆ ಈ ಕ್ಷಣದಲ್ಲಿ ಅವರನ್ನು ಬಗ್ಗು ಬಡಿದು ಹ್ಮ್, ನಿನಗಾದ ಆಘಾತಕ್ಕೆ ತಕ್ಕ ಶಾಸ್ತಿ ಮಾಡುತ್ತೇನೆ. ಹ್ಮ್. ಯಾರಿಂದ ತೊಂದರೆ ಬಂತು ತಿಳಿಸು. ಮಂತ್ರಿ ಮುರಾಸುರ, ನನ್ನ ನನ್ನ ಮಂತ್ರಿ ಮುರಾಸುರ, ನಮ್ಮ ತಂಗಿಗಾದ ಅವಮಾನ ತಿಳಿದೆಯಷ್ಟೇ. ಹಾಗಾಗಿ ನಾವೀಗ ಸುರಲೋಕಕ್ಕೆ ದಾಳಿ ಇಡಬೇಕೆಂದು ತೀರ್ಮಾನಿಸಿದ್ದೇನೆ. ಏನು ನಿನ್ನ ಅಭಿಪ್ರಾಯ? ಇದಕ್ಕೆ ಅದಕ್ಕೆ ಅನುಮಾನ. ಇದಕ್ಕೆ ಅದಕ್ಕೆ ಅನುಮಾನ. ಬಡದಿನ ಜರು ನಮಗೇನು ಘನ. ಕದನದಿ ನೆರೆದರೆ ಬಡಿದು ಆ ವಿಧುವದನೆಯ ವರಿಸುವುದು. ಮಹಾರಾಜ, ನಿನಗೇಕೆ ಈ ಅನುಮಾನ? ನಮಗಾದ ಅವಮಾನಕ್ಕೆ ತಕ್ಕ ಶಾಸ್ತಿ ಆಗಲೇಬೇಕು. ನಮ್ಮ ಚಿಕ್ಕಮ್ಮನ ಮಕ್ಕಳಾದ ಆ ದೇವತೆಗಳು ಎಂದಿದ್ದರೂ ನಮ್ಮ ಹಗೆಗಳು. ಅವರನ್ನು ದೆಸೆಗೆಡಿಸದಿದ್ದರೆ ನಮ್ಮ ವಂಶದವರಿಗೆ ಎಂದೂ ಉಳಿಗಾಲವಿಲ್ಲ. ದೊಡ್ಡಮ್ಮನ ಮಕ್ಕಳಾದ ನಾವಿರುವಾಗ ಆ ಬಡ ದೇವತೆಗಳು ಸ್ವರ್ಗದ ಸುಖವನ್ನು ಅನುಭವಿಸುವುದು ಯಾವ ನ್ಯಾಯ? ತ್ರಿಮೂರ್ತಿಗಳ ಕೃಪಾಪೋಷಿತರಾದ ದೇವತೆಗಳು ನಿರ್ಬಲರು, ನಿರ್ವೀರ್ಯರು. ಆ ದೇವರ ದಯೆ ಇದೆ ಎಂದು ಮೆರೆಯುವ ಆ ಅಹಂಕಾರಿಗಳು. ಅವರನ್ನು ನಾಶಪಡಿಸುವುದು ಏತರ ಕೆಲಸ. ಈಗಲೇ ಚತುರಂಗ ಸೇನೆಯನ್ನು ಕೂಡಿಕೊಂಡು ಹೋಗಿ ಆ ತ್ರಿದಶರನ್ನು ಹೊಡೆದೋಡಿಸೋಣ. ಈಗಲೇ ಹೊರಡೋಣ. ನನಗನೇ ತಂದುದನು. ನನಗನೇ ತಂದುದನು. ನಾಲಿಗೆ ದುರರೆಯ ಕದಿಯನಂತನು. ತೆರೆದಿಯ ದಿಕ್ಪಾಲಕರ ಇಂಗಿಗೆ ಒಲಿದರು ತಂತವನು. ದೂತರು ಬಂದು ಹೇಳಿದ ವಾರ್ತೆ ಕೇಳಿದಾಗ ಕೋಪ ನೆತ್ತಿಗೇರುತ್ತಿದೆ. ಯಾರೋ ಭೂವಿಯ ಮಗನಂತೆ, ವರಬಲದಿಂದ ಕೊಬ್ಬಿದವನಂತೆ. ನರಕಾಸುರನೆ ನರಕಕ್ಕೆ ಹೋಗುವ ಬದಲು ಈ ಸ್ವರ್ಗಕ್ಕೆ ಏಕೆ ಬಂದನೋ ತಿಳಿಯದಾಯಿತು. ದುರುಳ ದಾನವರಿಗೆ ಈ ಸ್ವರ್ಗದ ಕನಸನ್ನು ಮಣ್ಣುಗೂಡಿಸಲೇಬೇಕಾಗಿದೆ. ಹಿಂದಿನ ಘಟನೆಗಳನ್ನು ನೆನಪಿಸಿಕೊಳ್ಳದೆ ದೀಪಕ್ಕೆ ಎರಗುವ ಪತಂಗದಂತೆ ನಾಶಗೊಳ್ಳುತ್ತಿದ್ದಾರೆ. ಕತ್ತಿಯ ಬಾಯಿಗಂಟಿದ ಜೇನನ್ನು ನೆಕ್ಕಲು ಹೋಗಿ ನಾಲಗೆಯನ್ನೇ ಸೀಳಿಸಿಕೊಂಡಂತಾದೀತು ಅವರ ಗತಿ. ಸುಮನಸರೇ, ತಡ ಮಾಡಬೇಡಿ. ಸೇನಾ ಸಮೇತರಾಗಿ ಹೋಗಿ ಆ ದುರುಳರನ್ನು ಎದುರಿಸೋಣ. ನಡೆಯಿರಿ. ಕಡಲವ ಕೂರುದ. ಪರದೈತೆಯರ ಕಡಲವ ಕೂಡುದ ಕರುಗಳಿಗಳ ತೆರದಿ. ಅದರಿನ ಗವನು ದೊಡಗಲು ರಣವನು ನುಡಿಕಾರನ ಜವದಿ. ಎಲ್ಲವೋ ದಾನವ, ಮುಂದರಿಯಬೇಡ. ನಿಲ್ಲು ನಿಲ್ಲು. ರಕ್ಕಸರ ಸಮೂಹವನ್ನು ಕೂಡಿಕೊಂಡು ದೇವತೆಗಳನ್ನೆಲ್ಲ ಸದೆ ಪಡೆಯುತ್ತಾ ಮುಂದುವರಿಯುವವನು ನೀನು ಯಾರು?
ಈ ಸ್ವರ್ಗವನ್ನು ಪಡೆಯಬೇಕಾದರೆ ಪುಣ್ಯ ಮಾಡಿರಬೇಕು. ಸಿಕ್ಕಿತನೆಲ್ಲ ಪಡೆಯುವುದರಿಂದ ಯಾವ ಲಾಭವೂ ಇಲ್ಲ. ರಾಕ್ಷಸಿ ಪ್ರವೃತ್ತಿಯನ್ನು ಬೆಳೆಸಿ ಬಂದರೆ ದಕ್ಕುವಂಥದ್ದು ಅಲ್ಲ. ಪ್ರಾರ್ಥಿಗಳಾದ ನಿಮಗೆ ಇಲ್ಲಿಯ ಭೋಗ ವಸ್ತುಗಳು ಒಂದು ದೊರಕಲಾರವು. ಈ ಹಿಂದೆ ನಿಮ್ಮವರಿಗಾದ ಗತಿಯೇ ನಿನಗಾಗುವುದು. ಜಾಗ್ರತೆ. ನಡೆ ತಂದಿಯನಯ್ಯ ಈ ಬಾರಿ ನಾವು ದಾಳಿ ಮಾಡಿದ ಉದ್ದೇಶವೇ ಬೇರೆ. ಈ ಮೊದಲಿನವರಂತೆ ಇಲ್ಲಿರುವ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿಗಳಿಗಾಗಿ ಬಂದವರು ನಾವಲ್ಲ. ನಿಮ್ಮ ಸುಧಾಪಾನವೂ ನಮಗೆ ಬೇಕಾಗಿಲ್ಲ. ಈ ಬಾರಿ ಇಲ್ಲಿಂದ ಅನರ್ಘ್ಯವಾದ ರತ್ನವೊಂದನ್ನು ಪಡೆಯಲಿಕ್ಕಾಗಿಯೇ ಬಂದಿದ್ದೇನೆ. ಹೌದೇನೋ? ನಿನ್ನಡೆಯ ದೇವೇಂದ್ರನಿಗೆ ಅತಿ ಸುಂದರಳಾದ ಹೆಂಡತಿ ಒಬ್ಬಳು ಇದ್ದಾಳಂತೆ. ಪರಸ್ತ್ರೀ ವ್ಯಾಮೋಹದಿಂದ ಮೈಯೆಲ್ಲ ಹುಣ್ಣಾಗಿಸಿಕೊಂಡ ದೇವೇಂದ್ರನಿಗೆ ಅತಿ ಸುಂದರಿಯಾದ ಆ ಶಚಿಯ ಅಗತ್ಯವೇನೋ? ಅತಿ ಪರಾಕ್ರಮಿಯಾದ ಪುರುಷ ಪುಂಗವನಾದ ನಮ್ಮೊಡೆಯ ನರಕನಿಗೆ ಆ ಸ್ತ್ರೀರತ್ನ ದೊರೆಯಲೇಬೇಕು. ಅದನ್ನು ಕಾರ್ಯಗತಗೊಳಿಸಲು ನಾವು ಬಂದಿದ್ದೇವೆ. ನೀವು ಶಚಿಯನ್ನು ಬಿಟ್ಟು ಕೊಡುವುದು ಲೇಸು. ಇಲ್ಲವಾದರೆ ಬಲಾತ್ಕಾರವಾಗಿ ನಾವೇ ಒಯ್ಯಬೇಕಾಗುವುದು. ಹಾಗಾದ್ರೆ ನೋಡೋಣಂತೆ. ಎಲ್ಲವೋ ಸುರಪಾಲ ಸಮಸ್ತ ದೇವಲೋಕದ ಅಧಿಕಾರಿ ಎಂದು ಹೆಮ್ಮೆ ಪಡಬೇಡ. ಒಳ್ಳೆಯ ಸ್ಥಾನದಲ್ಲಿ ಕೀರ್ತಿ ಬರಬೇಕಾದರೆ ಯೋಗವೂ ಭಾಗ್ಯವೂ ಬೇಕು. ನಿನಗೆ ಇಂದ್ರ ಪದವಿಯ ಯೋಗ ಏನೋ ಇದೆ, ಆದರೆ ಅದನ್ನು ಅನುಭವಿಸುವ ಭಾಗ್ಯವಿಲ್ಲವಲ್ಲ. ಈ ಹಿಂದೆ ಅದೆಷ್ಟೋ ಬಾರಿ ರಾಕ್ಷಸರಿಂದ ಓಡಿಸಲ್ಪಟ್ಟಿದ್ದೆ. ನಿನಗೆ ಅಧಿಕಾರ ಬೇಕು, ಆದರೆ ಅದನ್ನು ಉಳಿಸಿಕೊಳ್ಳುವ ಪರಾಕ್ರಮ ನಿನ್ನಲಿಲ್ಲ. ಹಾಗಾಗಿ ಈಗ ನನ್ನನ್ನು ಎದುರಿಸುವೆಯೋ ಅಲ್ಲ ಹಿಂದೆ ತಿರುಗುವೆಯೋ? ಮುಚ್ಚೋ ಬಾಯಿ. ಎಲ್ಲವೋ ದಾನವ, ಸುಮ್ಮನೆ ಗಳುಹಬೇಡ. ಯಾವುದನ್ನು ಪಡೆಯುವುದು ದುಸ್ಸಾಧ್ಯವೋ ಅದನ್ನು ಬಯಸಿದರೆ ಅವನಿಗೆ ನಿರಾಶೆ ದೊರಕುವುದಲ್ಲದೆ ಬೇರೇನೂ ಇಲ್ಲ. ಇರುವ ಸುಖವನ್ನು ಮರೆತು ಇನ್ನಾವುದಕ್ಕೋ ಬಯಸಿದರೆ ಕೈಯ ಹಕ್ಕಿಯನ್ನು ಬಿಟ್ಟು ಪೊದೆಯ ಹಕ್ಕಿ ಹಿಡಿಯ ಹೋದ ಬೇಡನಂತಾದೀತು ನಿನ್ನ ಸ್ಥಿತಿ. ದೀಪ ಪತಂಗವನ್ನು ಆಕರ್ಷಿಸುವಂತೆ ಇಲ್ಲಿ ಸುಖ ಸಾಮ್ರಾಜ್ಯಗಳು ನಿಮ್ಮನ್ನು ಸೆಳೆಯುತ್ತದೆ. ಅದಕ್ಕೆ ಆಕರ್ಷಿತರಾಗಿ ಬಂದ ನೀವು ಪತಂಗಗಳಂತೆ ಗರಿಸುಟ್ಟು ನಾಶವಾಗುವಿರಿ. ಹೆಚ್ಚು ಮಾತುಗಳು ಬೇಡ,
ಹರಿಹರ ಬ್ರಹ್ಮಾದಿಗಳ ಒಲುಮೆ ಇಲ್ಲಿರುವಾಗ ದೈವ ದ್ರೋಹಿಗಳಾದ ನಿಮಗೆಲ್ಲಿ ದಕ್ಕುವುದು ಇಲ್ಲಿನ ಸಿರಿ ಸಂಪತ್ತು? ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ತೆರಳಿದರೆ ಒಳಿತು, ಇಲ್ಲವಾದರೆ ನಿನ್ನ ಹೆಸರೇ ಇಲ್ಲವಂತಾಗಿತ್ತು. ಯಾರು ಯಾರನ್ನು ಅಳಿಸುವರೋ ನೋಡೋಣ. ನಿಲ್ಲ ಯುದ್ಧಕ್ಕೆ. ಸುರಪುರದಿ ದೇವತೆಗಳೆಲ್ಲ ಓಡಿ ಹೋದರಲ್ಲ, ಹೇಡಿಗಳು. ನನಗಾದರೂ ಈ ಸಂಪತ್ತು ಬೇಕಾಗಿಲ್ಲ. ಸಸಿಯನ್ನು ಎಲ್ಲೋ ಅಡಗಿಸಿಟ್ಟಿದ್ದಾರೆ. ಎಲ್ಲಿ ಹುಡುಕಿದರೂ ಅವಳ ಸುಳಿವಿಲ್ಲ. ಹೋಗಲಿ, ಅದಿತಿ ದೇವಿಯ ಕುಂಡಲಗಳನ್ನು, ವರುಣನ ಮಣಿಸಲ್ಯವನ್ನು ತೆಗೆದುಕೊಂಡು ಊರಿನತ್ತ ಹೋಗುತ್ತೇನಂತೆ. ಅಯ್ಯೋ, ಈ ದಾನವರಿಂದ ನಮಗೆ ಏಳಿಗಿಲ್ಲವಾಯ್ತಲ್ಲ. ಇದನ್ನು ಹೇಳಿಕೊಳ್ಳುವುದಾದರೂ ಯಾರಲ್ಲಿ? ಬ್ರಹ್ಮ ಸ್ವತಃ ಇವನಿಗೆ ವರ ಕೊಟ್ಟು ಕೊಬ್ಬುವಂತೆ ಮಾಡಿದ್ದಾನೆ. ಹರನಿಗಂತೂ ಇವರು ಪರಮ ಭಕ್ತರು. ಜಗತ್ ರಕ್ಷಕನಾದ ವಿಷ್ಣುವನಲ್ಲಿ ಬೇಡಿಕೊಳ್ಳುವ ಎಂದರೆ ವರ್ತಮಾನ ಕಾಲದಲ್ಲಿ ಶ್ರೀಕೃಷ್ಣನಾಗಿ ದ್ವಾರಕೆಯಲ್ಲಿ ಅವತಾರವೆತ್ತಿದ್ದಾನೆ. ಜಗದ ಭಾರ ಕಳೆಯಲು ಜನ್ಮಿಸಿದ ಅವನಲ್ಲೇ ಮೊರೆಯಿಡುವುದು ಉಚಿತವೆನ್ನಿಸುತ್ತಿದೆ. ಭಕ್ತೋದ್ಧಾರಕನಾದ ಆತ ಖಂಡಿತ ನಮ್ಮ ಮೊರೆ ಕೇಳಿಯಾನು. ಅವನಲ್ಲೇ ಹೋಗಿ ದೂರಿಕೊಳ್ಳುತ್ತೇನೆ. ಸ್ವಾಮಿ, ರಕ್ಷಿಸು. ಶ್ರೀಮನೋಗರ ದೇವ ಸ್ವಾಮಿ ಪರಕು ಕೇಳಬೇಕು. ಭೂಮಿಯ ಮಗನಾದ ನರಕದ ನವನು, ಭೂಮಿಯ ಮಗನಾದ ನರಕದ ನವನು, ಕಾಮುಕದನದಿಂದ ಮುತ್ತಿನ ಕವನು. ಶ್ರೀಮನೋಗರ ದೇವ ಸ್ವಾಮಿ ಪರಕು. ಲಕ್ಷ್ಮಿಯ ಮನವನ್ನು ಮುದಗೊಳಿಸುವ ಓ ಸ್ವಾಮಿಯೇ, ಲಕ್ಷ್ಮೀ ರಮಣನೆ, ರಕ್ಷಿಸಬೇಕು ಸ್ವಾಮಿ, ಕಾಪಾಡಬೇಕು. ದೇವೇಂದ್ರ ಸ್ವಾಮಿ, ಏನಯ್ಯ ನೀನಾಳಲು? ಏಕೆ ದುಃಖಿಸುತ್ತಿರುವೆ? ಓ ಪರಮಾತ್ಮ, ಈ ದೇವತೆಗಳಿಗೆ ಬಂದೊದಗಿದ ದುಸ್ಥಿತಿಯನ್ನು ಏನೆಂದು ಹೇಳಲಿ ಸ್ವಾಮಿ. 3 ಮೂರ್ತಿಗಳ ದಯೆಯಿಂದ ನಾಕವನ್ನು ಆಳುತ್ತಿದ್ದಾಗ ದುರುಳ ದಾನವನೊಬ್ಬನ ಆಗಮನವಾಯಿತು ಸ್ವಾಮಿ. ದಾನವರ ದಾಳಿ ಸುರಲೋಕಕ್ಕೆ ಸಾಮಾನ್ಯವಲ್ಲವೇ? ಯಾರವನು ಬಂದವನು? ಯಾಕಾಗಿ ಬಂದ? ಪ್ರಾಗ್ಜ್ಯೋತಿಷಿ ಪುರದೊಡೆಯ ನರಕನೆಂಬವನು. ಸ್ವಾಮಿ, ಈ ಹಿಂದಿನವರಂತೆ ಸ್ವರ್ಗದ ಸುವಸ್ತುಗಳಿಗಾಗಿ ಬಂದವನಲ್ಲ ದೇವ. ಈತ ಸ್ವತಃ ನನ್ನ ಮಡದಿ ಸಚಿಯನ್ನೇ ಬಯಸಿ ಬಂದವ. ಹೋರಾಟದಲ್ಲಿ ನಮ್ಮನ್ನು ದೆಸೆಗೆಡಿಸಿದ. ಸಚಿಯೇ ಮೊದಲಾದ ದೇವತಾ ಸ್ತ್ರೀಯರನ್ನು ಅಡಗಿಸಿಟ್ಟು ಅವನೊಡನೆ ಹೋರಾಡಿದೆವು. ಆದರೆ ಅವನ ಬಲದ ಮುಂದೆ ನಾವು ಸೋಲನ್ನು ಅನುಭವಿಸಿದೆವು. ತನ್ನೀ ಉದ್ದೇಶವು ಸಫಲಗೊಳ್ಳದಿದ್ದಾಗ ನಮ್ಮಮ್ಮ ಅದಿತಿ ದೇವಿಯ ಕುಂಡಲವನ್ನು ಕದ್ದೊಯ್ದ. ತನ್ನ ನಗರಿಗೆ ತೆರಳಿದ ಸ್ವಾಮಿ. ಅವನ ಬಲದ ಮುಂದೆ ಕೈ ಸಾಗದ ನಾವು ಕಾಡು ಮೇಡುಗಳನ್ನು ಸುತ್ತಿ
ಅನ್ಯ ಗತಿ ಕಾಣದೆ ನಿಮ್ಮನ್ನು ಅರಸಿಕೊಂಡು ಬಂದೆವು. ದೇವ, ಕಳೆದು ಹೋದ ಸಂಪತ್ತನ್ನು ಮರಳಿಸುವುದರೊಂದಿಗೆ ಪ್ರಪಂಚದಲ್ಲಿ ದುಷ್ಟ ಶಕ್ತಿಯಾಗಿ ರೂಪುಗೊಂಡಿರುವ ದಾನವನ ನಾಶ ಮಾಡಿ ಲೋಕಕ್ಕೆ ಸುಭಿಕ್ಷ ಒದಗಿಸಬೇಕು ಸ್ವಾಮಿ. ದೇವೇಂದ್ರ, ಸ್ವಾಮಿ. ಮನದ ದುಗುಡವನ್ನು ಬಿಡು. ಬಿಡು ಮನದ ಕ್ಲೇಶವನು ಸುಮನಸರೊಡೆಯ, ಬಿಡು ಮನದ ಕ್ಲೇಶವನು. ಆ ಕ್ಲೇಶವನು ಸುಮನಸರೊಡೆಯ, ನಿಜ ಧೈರ್ಯ ದಿರು. ಬಿಡು ಮನದ ಕ್ಲೇಶವನು ಸುಮನಸರೊಡೆಯ, ನೀ ಸಧೈರ್ಯ ದಿರು. ತರಿಗ ನರಕ ಸುರನ, ತರಿಗ ನರಕ ಸುರನ ಸಮರದಿ, ತರಿಗ ನರಕ ಸುರನ ಸಮರದಿ ಮಡುಹಿ ಕೊಡುವೆ ನಾನು. ಬಿಡು ಮನದ ಕ್ಲೇಶವನು ಸುಮನಸರೊಡೆಯ, ನೀ ಸಧೈರ್ಯದಿಂದಿರು. ದೇವತೆಗಳಿರ ಸ್ವಾಮಿ, ಮನಸ್ಸಿನ ಚಿಂತೆಯನ್ನು ಬಿಡಿ. ಹ್ಮ್ ದುರುಳ ದಾನವನ ಅವಸಾನ ಕಾಲ ಸನ್ನಿಹಿತವಾಗಿದೆ ಎಂದು ತಿಳಿಯಿರಿ. ಹ್ಮ್ ದೇವರು ಕೊಟ್ಟಂತಹ ಶಕ್ತಿಯನ್ನು ಸದುಪಯೋಗ ಪಡಿಸಿದರೆ ಅದು ಇನ್ನಷ್ಟು ವೃದ್ಧಿಸುವುದು. ಹ್ಮ್ ಅದನ್ನೇ ಪರಪೀಡನೆಗೆ ಉಪಯೋಗಿಸಿದರೆ ಬೆಂಕಿಯ ಮುಂದಿರುವ ಬೆಣ್ಣೆಯ ಮುದ್ದೆಯಂತೆ ಅದು ಕರಗಿ ಹೋಗುವುದು. ಹ್ಮ್ ಯಾವಾಗ ಆ ನರಕಾಸುರ ನಿಮ್ಮ ತಾಯಿಯ ಕಿವಿಯ ಕುಂಡಲಗಳಿಗೆ ಕೈ ಇಕ್ಕಿದ್ದಾನೆಂದಾಯಿತೋ ಅವನ ಅಂತ್ಯ ಸಮೀಪಿಸಿತೆಂದೇ ತಿಳಿ. ಹ್ಮ್ ಒಂದು ದೃಷ್ಟಿಯಲ್ಲಿ ಅವನು ನನಗೆ ಮಗನೇ ಆಗಿದ್ದರೂ ಅವನು ಇಂದು ವದಾರ್ಹನಾಗಿದ್ದಾನೆ. ಹ್ಮ್ ಕರುಳ ಬಳ್ಳಿಯೇ ಆದರೂ ರೋಗ ಪೀಡಿತವಾದಾಗ ಅದನ್ನು ಕತ್ತರಿಸದೆ ಬೇರೆ ದಾರಿಯೇ ಇಲ್ಲ ನೋಡು. ಹ್ಮ್ ಯಾವಾಗ ಧರ್ಮ ಗ್ಲಾನಿಯಾಯಿತೋ, ಯಾವಾಗ ಅವನು ಅಧರ್ಮ ಕಾರ್ಯ ಪ್ರವರ್ತನಾದನೋ ಹ್ಮ್ ಆಗ ಅವನ ನಾಶ ಆಗಲೇಬೇಕು. ಆದುದರಿಂದ ದೇವೇಂದ್ರ, ಸ್ವಾಮಿ, ಹೆದರಬೇಡ. ಕೇವಲ ಕೆಲವೇ ದಿನ ನೀವೆಲ್ಲ ಸಹನೆಯಿಂದ ಕಾದುಕೊಂಡಿರಿ. ಹ್ಮ್ ಅವನ ವಧೆಯನ್ನು ಮಾಡಿ ನಿಮಗೆಲ್ಲ ಕ್ಷೇಮವನ್ನೊದಗಿಸುವೆನು. ನಿಶ್ಚಿಂತರಾಗಿ ತೆರಳಿರಿ. ಜನಪಗೇಳುವುದಿನ ಶ್ರೀವರ ಧನುಜನನು ಸಂವರಿಸುವಲೈದುವೆನೆನುತ ನಿಶ್ಚಯಿಸುತ್ತ ವಿನುತಾತ್ಮಜನ ನೆನೆಯಲಿಗೆ ಕ್ಷಣದೊಳೆದಂತವನು ಚರಣಕ್ಕೆ ಮಣಿದು ನಿಲ್ದಿರಲಾಗ ವಾರ್ತೆಯ ವನಿತೆ ಭಾಮಾದೇವಿ, ವಾರ್ತೆಯ ವನಿತೆ ಭಾಮಾದೇವಿ ತಿಳಿದೈ ತಂದು ಪದಗೆರಗಿಯೇ ಶ್ರೀವರ ಧನುಜನನು ಸಂವರಿಸುವಲೈದುವನೆನುತ ತುರುಳ ನರಕಾಸುರನ ವಧೆಗೆ ಸಮಯ ಕೂಡಿ ಬಂದಂತಿದೆ. ಅತಿ ಶೀಘ್ರವಾಗಿ ಈ ಕೆಲಸವನ್ನು ಪೂರೈಸಬೇಕಾಗಿದೆ. ನಾಗಲೋಕದ ಸಿರಿ ಸಂಪತ್ತನ್ನು ದೇವತೆಗಳಿಗೆ ಮರಳಿ ಸಿಗುವಂತೆ ಮಾಡಬೇಕಾಗಿದೆ. ಇದೆಲ್ಲದರ ಜೊತೆಗೆ ನರಕಾಸುರನು ಸೆರೆಮನೆಯಲ್ಲಿ ಕೂಡಿಟ್ಟ 16,000 ಮುಗ್ಧೆಯರಾದ ಹೆಣ್ಣು ಮಕ್ಕಳನ್ನು ಬಿಡುಗಡೆಗೊಳಿಸಿ ಅವರಿಗೆ ಬಾಳುವೆಯನ್ನು ಕೊಡಬೇಕಾಗಿದೆ. ಎಲ್ಲಿ ನನ್ನ ವಾಹನ ಗರುಡ? ಅವನನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳುತ್ತೇನೆ.
ಅವನ ಹೆಗಲಿಗೆ ಶೀಘ್ರವಾಗಿ ಹೊರಡುವ ಸಿದ್ಧತೆಯನ್ನು ನಡೆಸುತ್ತೇನೆ. ನಮ್ಮ ರಮಣ ಅದೆಲ್ಲಿಗೋ ಹೊರಟಂತಿದೆಯಲ್ಲ. ಯಾವಾಗಲೂ ನನ್ನೊಡನೆ ಹೇಳದೆ ಎಲ್ಲಿಗೂ ಹೋದವರಲ್ಲ. ಈ ದಿನ ಅವರ ಅತಿ ಅವಸರದಿಂದ ಹೊರಟಿದ್ದಾರೆ ಎಂದರೆ ಏನೋ ವಿಶೇಷವಿರಬೇಕು. ಅವರನ್ನೇ ಮಾತನಾಡಿಸುತ್ತೇನೆಂತೆ. ಸ್ವಾಮಿ, ಎಲ್ಲಿಗೆ ಗಮನ ನಿಲ್ಲೆಲ್ಲ ರಮಣ, ನಿಲ್ಲೆಲ್ಲ ರಮಣ. ರಮಣ ಸೊಲ್ಲಿದದೆನ್ನು ಲೈದುವದೇನು ಹದನ ನಿಲ್ಲು ಎನ್ನ ರಮಣ. ಎಲ್ಲಿಗೆ ಗಮನ ನಿಲ್ಲೆನ್ನ ರಮಣ, ಸೊಲ್ಲಿದದೆನ್ನು ಲೈದುವದೇನು ಹದನ ಎನ್ನಯ ರಮಣ. ಯಾರೊಡನಿಲ್ದು ಕದನ, ಯಾರೊಡನಿಲ್ದು ಕದನ, ತಿಳಿಯದಾದೆ ನದನ ನೀ ಎಲ್ಲಿಗೆ ಎಲ್ಲಿಗೆ ಗಮನ ನೀ ನಿಲ್ಲೆನ್ನ ರಮಣ. ಸಲ್ಲಿಸುವುದನ್ನ ಲೈದುವದೇನು ಹದನ. ರಮಣ. ಸ್ವಾಮಿ, ಬಾಮ, ವಂದಿಸಿದ್ದೇನೆ. ಏನಿದು, ಎಲ್ಲಿಗೋ ಹೊರಟಂತಿದೆಯಲ್ಲ. ನನ್ನಲ್ಲಿ ಎಂದಿಗೂ ನನ್ನ ಹತ್ರ ಹೇಳದೆ ನೀವು ಹೊರಟವರಲ್ಲ. ಯಾರೊಂದಿಗೆ ಯುದ್ಧಕ್ಕೆ ಹೊರಟಿದ್ದೀರಾ? ಯಾರೊಂದಿಗೆ ಸ್ವಾಮಿ? ಇಷ್ಟು ಅವಸರವೇನು? ನನ್ನಲ್ಲಿ ಹೇಳಬಾರದೆ? ಓ ಕೀರವಾಣಿ, ಕೇಳು. ಕೀರವಾಣಿ ಕೇಳ, ಪರದಿಯ ಕಾರ್ಯವ ಗುಣಶೀಲೆ, ಪರದಿಯ ಕಾರ್ಯವ ಗುಣಶೀಲೆ. ದೂರಿದನ ಬಲ ವೈರಿಯು ಎನ್ನಲಿ, ದೂರಿದನ ಬಲ ವೈರಿಯು ಎನ್ನಲಿ. ಧಾರಿಣಿ ತನಯನ ಪೂರಿ ಉಪದ್ರವ, ಕೀರವಾಣಿ ಕೇಳೆ ಹೊರಟಿಯ ಕಾರ್ಯವ ಗುಣಶೀಲೆ. ಓ ಪ್ರಿಯೆ ಬಾಮ, ಸ್ವಾಮಿ, ಓ ಅರಗಿಡಿಯಂತೆ ಮಾತನಾಡುತ್ತಿರುವ ಕಲಕೀರವಾಣಿಯೇ, ಕೇಳು. ನಾನೀಗ ಒಂದು ಘನಕಾರ್ಯದ ಮೇಲೆ ಪ್ರಾಗ್ಜ್ಯೋತಿಷದ ಕಡೆಗೆ ಹೊರಟಿದ್ದೇನೆ. ಇದೀಗ ಸುರಪಾಲ ಬಂದು ನನ್ನಲ್ಲಿ ಮಾಡಿಕೊಂಡ ಅರಿಕೆಯನ್ನು ನೀನು ಕೇಳಲಿಲ್ಲವೇ? ದೇವತೆಗಳೆಲ್ಲ ಕಂಗೆಟ್ಟಿದ್ದಾರೆ ನೋಡು. ಪ್ರಾಗ್ಜ್ಯೋತಿಷ ಪಟ್ಟಣದ ಅಧಿಪತಿ ನರಕಾಸುರನಂತೆ ಸ್ವರ್ಗಕ್ಕೆ ದಾಳಿಯಿಟ್ಟು ಅವರ ಸಂಪತ್ತನ್ನೆಲ್ಲ ಸೂರೆಗೊಂಡಿದ್ದಾನೆ. ದೇವೇಂದ್ರನ ಮಡದಿಯಾದ ಆ ಸಹೋದರಿ ಶಚಿಯನ್ನೇ ಬಲಾತ್ಕರಿಸುವುದಕ್ಕೆ ಮುಂದಾಗಿದ್ದಾನೆ. ಪ್ರಪಂಚದಲ್ಲಿ ಧರ್ಮ ಕಾರ್ಯಗಳು ನಡೆಯದಂತೆ ಅಡ್ಡಿಯನ್ನುಂಟು ಮಾಡುತ್ತಿದ್ದಾನೆ. ಸಾಧು ಸಜ್ಜನರನ್ನು ಗೋ ಬ್ರಾಹ್ಮಣರನ್ನು ಪೀಡಿಸುತ್ತಿದ್ದಾನೆ. 16,000 ಮಂದಿ ವಿವಾಹ ಯೋಗ್ಯ ಹೆಣ್ಣು ಮಕ್ಕಳನ್ನು ಸೆರೆಮನೆಯಲ್ಲಿರಿಸಿ ಒಂದೇ ಮುಹೂರ್ತದಲ್ಲಿ ಅವರನ್ನೆಲ್ಲ ಮದುವೆಯಾಗಲು ಸುಮುಹೂರ್ತವನ್ನು ಕಾಯುತ್ತಿದ್ದಾನೆ. ಅದಕ್ಕಾಗಿ ಅವನನ್ನು ಆದಷ್ಟು ಬೇಗ ವಧಿಸಿ ಅಲ್ಲಿಂದ ಅವನು ಕದ್ದೊಯ್ದ ಅಮೂಲ್ಯ ವಸ್ತುಗಳನ್ನು ಸುರಲೋಕಕ್ಕೆ ತಂದು ಅವರಿಗೆ ಅವುಗಳನ್ನು ಮರಳಿಸಿ ಹಿಂತಿರುಗಿಸಬೇಕಾಗಿದೆ. ಹೆಚ್ಚು ಮಾತಾಡಲು ಸಮಯವಿಲ್ಲ. ಮರಳಿ ಬಂದ ಬಳಿಕ ನೋಡೋಣವಂತೆ ಬಾಮ. ದಾರಿ ಬಿಡು ನೋಡ. ಸ್ವಾಮಿ, ನನ್ನ ಒಂದು ಮಾತು ಕೇಳಬೇಕು. ಹರುಷವಾಯಿತು ಕಾಂತ ನರಕ ದೈತ್ಯನ ಕೊಂದು ರಮಣ. ಆ
ಹರುಷವಾಯಿತು ಕಾಂತ ನರಕ ದೈತ್ಯನ ಕೊಂದು ಸುರಲೋಕಕ್ಕೆ ಐದುವೆಯ ಎನ್ನ ರಮಣ ಹರುಷವಾಯಿತು ಕಾಂತ ನರಕ ದೈತ್ಯನ ಕೊಂದು ಸುರಲೋಕ ಕೈದುವೆಯ ಬರುವೇನ ಜತೆಯಿಂದ ಬರುವೇನ ಜತೆಯಿಂದ ಕರೆದೊಯ್ಯ ಬೇಕೆನ್ನ ಬರುವೇನ ಜತೆಯಿಂದ ಕರೆದೊಯ್ಯ ಬೇಕೆನ್ನ ಹರುಷದೊಳಿದು ಕಾಂತ ಹರುಷವಾಯಿತು ಕಾಂತ ನರಕ ದೈತ್ಯನ ಕೊಂದು ಸುರಲೋಕ ಕೈದುವೆಯ ಬರುವೆನ ಜತೆಯಿಂದ ಕರೆದೊಯ್ಯಬೇಕೆನ್ನ ಹರುಷದೊಳಿದು ಕಾಂತ ರಮಣ ಕಾಂತ ಸ್ವಾಮಿ, ದಾನವನಿಗೆ ಯುದ್ಧ ಆದ ಬಳಿಕ ಸ್ವರ್ಗಕ್ಕೆ ಹೋಗುತ್ತಿದ್ದೀರಲ್ಲ, ಹಾಗಾದರೆ ನಿಮ್ಮ ಜೊತೆ ನಾನು ಬರುತ್ತೇನೆ. ಬಾಮಾ, ನಾನು ವಿಹಾರಕ್ಕೆಂದು ಹೋಗುತ್ತಿಲ್ಲವಲ್ಲ. ದುರುಳ ರಾಕ್ಷಸರೊಡನೆ ಹೋರಾಟಕ್ಕಲ್ಲವೇ ನಾನು ಹೋಗುತ್ತಿರುವುದು. ಬಹು ಪರಾಕ್ರಮಿ ಆತನೊಡನೆ ಘನಘೋರ ಸಂಗ್ರಾಮ ನಾನು ಮಾಡಬೇಕಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಸುಕೋಮಲೆಯಾದ ನೀನು ಬರುವುದು ತರವಲ್ಲ ನೋಡು. ನೀವು ಈ ಹಿಂದೆ ನನಗೊಂದು ಮಾತು ಕೊಟ್ಟಿದ್ದೀರಲ್ಲ, ಅದನ್ನು ಈಗ ನಡೆಸಿಕೊಡಲು ಇದು ಅನುಕೂಲವಾಗುವುದಿಲ್ಲವೇ? ಏನೇ ಅದು ನಾನು ಕೊಟ್ಟ ಮಾತು? ಆ ದಿನ ನಾರದರು ಒಂದು ಪಾರಿಜಾತ ಪುಷ್ಪವನ್ನು ತಂದು ಕೊಟ್ಟಾಗ ನೀವು ರುಕ್ಮಿಣಿಯ ತಲೆಗೆ ಮುಡಿಸಿದನ್ನು ಜ್ಞಾಪಿಸಿಕೊಳ್ಳಿ. ಏನೇ ಅದು ಹೇಳು, ನನಗೆ ನೆನಪಿಗೆ ಬರುವುದಿಲ್ಲವಲ್ಲ. ನಾನು ಆ ಹೂ ಬೇಕೆಂದು ಹಠ ಹಿಡಿದೆ ನೋಡಿ. ಆಗ ನೀವು ಆ ಒಂದು ಹೂ ಹೋದರೆ ಹೋಗಲಿ, ಮುಂದೊಂದು ದಿನ ನಿನ್ನನ್ನು ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗಿ ಆ ಪಾರಿಜಾತ ಪುಷ್ಪದ ಮರವನ್ನೇ ತೋರಿಸುತ್ತೇನೆ ಎಂದಿದ್ದೀರಿ. ಈಗ ಹೇಗೋ ಸ್ವರ್ಗಕ್ಕೆ ಹೋಗುತ್ತಿದ್ದೀರಲ್ಲ, ಹಾಗಾಗಿ ರಮಣ, ದಯಮಾಡಿ ಅಡ್ಡಿ ಹೇಳದೆ ನನ್ನನ್ನು ಜೊತೆಗೆ ಕರೆದುಕೊಂಡು ಹೋಗಿ ಸ್ವಾಮಿ. ಬಾಮಾ, ನೀನೆದ್ದಂತೆ ಆಗಲಿ. ನಾವೀರ್ವರು ಜೊತೆಗೆ ಹೊರಡುವುದು ದೈವ ಸಂಕಲ್ಪವೇ ಇರಬೇಕು. ಏನಿದ್ದರೂ ನೀನು ನನ್ನ ಸಹವರ್ತಿನಿ, ಎಲ್ಲಾ ವಿಚಾರದಲ್ಲೂ ನನ್ನ ಜೊತೆಗೆ ಇರಬೇಕಾದವಳು. ಜೊತೆಗೆ ಕ್ಷಾತ್ರ ಕನ್ಯೆಯಾದ್ದರಿಂದ ಸಾಕಷ್ಟು ಧೈರ್ಯವಂತೆ ಕೂಡ. ತಡ ಮಾಡದಿರು, ಹೊರಡು. ಇದೋ ಬಾಮಾ, ಪ್ರಾಗ್ಜ್ಯೋತಿಷವನ್ನು ಪ್ರವೇಶಿಸಿದ್ದೇವೆ. ಇದೋ ನೋಡಿದೆಯಾ ಈ ನಗರದ ವಿಶೇಷತೆ? ಇದನ್ನು ಈಗ ನಾನು ಏನು ಮಾಡುತ್ತೇನೆ ಗೊತ್ತೇ? ಕಣ್ಣಿಗೆ ಕಾಣಿಸದಿರುವ 6,000 ಪಾಶಗಳಿಂದ ಬಂಧಿತವಾಗಿದೆ ಈ ಪಟ್ಟಣ. ಇದರ ರಚನೆ ಜೇಡರ ಬಲೆಯಂತಿದ್ದು ಒಂದು ಹುಳವೂ ಇದನ್ನು ದಾಟಿ ಹೋಗುವಂತಿಲ್ಲ. ಈ ನರಕಾಸುರ ಮಂತ್ರಿಯಾದ ಮುರನ ವಿಶೇಷ ಚಮತ್ಕೃತಿ ಇದು. ಹಾಗಾಗಿಯೇ ಇದು ಮುರಪಾಶ ಎನಿಸಲ್ಪಟ್ಟಿದೆ. ಬಾಮಾ, ನನ್ನ ಕೈಯಲ್ಲಿರುವ ಚಕ್ರಾಯುಧದಿಂದ ಪ್ರಪ್ರಥಮವಾಗಿ ಈ ಅದೃಶ ಮುರಪಾಶಗಳನ್ನು ಕತ್ತರಿಸುತ್ತೇನಂತೆ. ನನಗೆ ಎದುರಾಳಿಗಳೇ ಇಲ್ಲವೆಂದು ಭ್ರಮಿಸಿ ಮೆರೆಯುತ್ತಿರುವ ಮುರಾಸುರನ ಎದೆ ಜಲ್ಲೆರಿಸುವಂತೆ ಕೈಯಲ್ಲಿರುವ ನನ್ನ ಪಾಂಚಜನ್ಯವನ್ನು ಮೊಳಗುತ್ತೇನೆ. ಅವನು ಬಾರದಿರಲಾರ, ಬಂದಾಗ ವಿಚಾರಿಸೋಣವಂತೆ.
ಹರಿಯ ನುಡಿದ. ಏನಿದ ಆಶ್ಚರ್ಯ, ವಿಶೇಷವಾದ ಶಂಖ ಧ್ವನಿಯೋ ಮೊಳಗುತ್ತಿದೆಯಲ್ಲ. ಇದು ಯುದ್ಧಕ್ಕೆ ಆಹ್ವಾನಲ್ಲವೇ? ಈ ರಾತ್ರಿ ಹೊತ್ತಿನಲ್ಲಿ ಯಾಕೆ ಹೀಗೆ? ಅಲ್ಲದೆ ದೊಡ್ಡದಾದ ಸಿಡಿಲಿನ ಸದ್ದೊಂದು ಕೇಳಿಸಿತಲ್ಲ. ಏನೋ ಅನಾಹುತದ ಸಂಕೇತ ಇದು ಎಂಬುದರಲ್ಲಿ ಸಂದೇಹವಿಲ್ಲ. ತಡ ಮಾಡುವುದಲ್ಲ, ಕೂಡಲೇ ಹೊರಡುತ್ತೇನೆ. ಯಾರದು ಬಂದವನು? ಎಲ ಮಸಿ ಬಣ್ಣದವನೇ? ನೀನ್ಯಾರು? ಎಲ್ಲವೋ ಮಸಿ ಬಣ್ಣದವನೇ, ನೀನೇ ಏನೋ ಈ ಮುರಪಾಶಗಳೆಂದೇ ಹೆಸರುವಾಸಿಯಾದ ಅಭೇದ್ಯವಾದ ಈ ಪಾಶಗಳನ್ನು ಖಂಡಿಸಿದವನು. ಈ ಪಾಶಗಳು ನಾಶವಾದ ಮಾತ್ರಕ್ಕೆ ನಾವೆಲ್ಲ ಅಧೀನರಾಗುತ್ತೇವೆ ಎಂದು ತಿಳಿಯಬೇಡ. ಕೋಟೆಯನ್ನು ಕತ್ತರಿಸಿ ಒಳ ಪ್ರವೇಶಿಸುತ್ತಿರುವ ನೀನು ಯಾರು ಹೇಳು? ಯಾಕಾಗಿ ಬಂದೆ? ಒಳ್ಳೆಯ ಮಾತಿನಿಂದ ತೊಲಗಿದರೆ ಒಳ್ಳೆದು, ಇಲ್ಲದೆ ಇದ್ದರೆ ನಿನ್ನನ್ನು ಶೈಮಿನಿಪುರಕ್ಕೆ ಕಳಿಸಿಯೇನು ಜತನ. ಎಲ್ಲವೋ ಪಾಶಗಳಿಂದ ಇಡೀ ಪುರವನ್ನೇ ಬಂಧಿಸಿ ಹೊರಗಿನಿಂದ ಬರುವ ಯಾವುದೇ ಆಪತ್ತಿನಿಂದ ಈ ಪ್ರಾಗ್ಜ್ಯೋತಿಷವನ್ನು ಇದುವರೆಗೆ ರಕ್ಷಿಸುತ್ತಾ ಬಂದಿರುವೆಯಲ್ಲ. ನಿನ್ನ ಹೆಸರಿನಲ್ಲಿಯೇ ಬೆರೆಯುತ್ತಿದ್ದ ಈ ಮುರಪಾಶಗಳ ಗತಿ ಏನಾಗಿದೆ ಹೇಳು? ಅದರಿಂದಲೇ ನಿನ್ನ ಎದುರಾಳಿಯ ಶಕ್ತಿಯ ಪರಾಕ್ರಮದ ಪರಿಚಯ ನಿನಗೆ ಮೊದಲೇ ಆಗಬೇಕಿತ್ತು. ಆಗಲಿಲ್ಲ ಎಂದಾದರೆ ಇದೋ ನಿನ್ನ ನಾಶಕ್ಕಾಗಿಯೇ ನಿನ್ನ ಪಾಲಿಗೆ ಯಮನಾಗಿಯೇ ಬಂದವನೀತ ಎಂಬುದಾಗಿ ತಿಳಿ. ನಿಲ್ಲಿ ಯುದ್ಧಕ್ಕೆ. ಏನೋ ಸಜೀವ ಮುರನ ಕೆಲವೋ ಹುಡುಗ ಹೆಣ್ಣೊಬ್ಬಳನ್ನು ಕರೆದುಕೊಂಡು ಹಕ್ಕಿಯೊಂದನ್ನು ಏರಿಕೊಂಡು ಬಂದು ನನ್ನ ಮಂತ್ರಿ ಮುರಾಸುರನನ್ನು ಕೊಂದು ಹೆಮ್ಮೆಯಿಂದ ಬೀಗುತ್ತಿರುವೆಯ? ಇದೋ ನಿನ್ನನ್ನು ತಡೆದಿರುವೆನು. ಇಲ್ಲಿನ ಒಡೆಯ ನರಕಾಸುರ, ನಿನ್ನೊಡನೆ ಇರುವ ಇವಳನ್ನು ಬಿಟ್ಟುಕೊಡು. ಮಾಡಿದ ಕೆಲಸಕ್ಕೆ ತಪ್ಪಾಯಿತೆಂದು ಕ್ಷಮೆ ಕೇಳು. ತೆರಳಿದರೆ ಲೇಸಾದಿತು, ಇಲ್ಲವಾದರೆ ರಣಕಣದಲ್ಲಿ ನಿನ್ನನ್ನು ಉರುಳಿಸಿ ಅಳಿದ ಮಂತ್ರಿಗೆ ನಿನ್ನ ರಕ್ತದ ತರ್ಪಣವನ್ನು ಕೊಡುತ್ತೇನೆ. ಜಾಗ್ರತೆ. ಏನೆಲ್ಲ ತರುಣಿರಬೇಕೇನೋ? ಎಲ್ಲವೋ ದಾನವ, ನಿನಗೆ ಹೆಣ್ಣುಗಳ ಪಿತ್ತ ನೆತ್ತಿಗೇರಿದೆ ಎಂಬುದನ್ನು ತಿಳಿದೇ ನಾನು ಬಂದಿದ್ದೇನೆ. ನೀನು ಸೆರೆಮನೆಯಲ್ಲಿಟ್ಟಿರುವ ಈ ಅಸಂಖ್ಯಾತ ಸಂಖ್ಯೆಯ ಅನಾಥ ತರುಣಿಯರ ಕಣ್ಣೀರಿನ ಫಲವಾಗಿಯೇ ಇದೀಗ ನಿನ್ನನ್ನು ಎದುರಿಸುವುದಕ್ಕೆ ನಾನು ಬರಬೇಕಾಯಿತು ನೋಡು. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ಎನ್ನಬಿರುವುದು.
ನಿನ್ನ ಪಾಪದ ಕೊಡ ತುಂಬುತ್ತಾ ಬಂದಿರಬೇಕು. ಹಾಗಾಗಿ ನಿನ್ನ ದುಷ್ಕೃತ್ಯವೇ ನಿನ್ನ ಅಂತ್ಯವನ್ನು ತ್ವರಿತಗೊಳಿಸುತ್ತದೆ ನೋಡು. ಅಲ್ಲದೆ ಸುರಲೋಕದಲ್ಲಿರುವ ಅಮೂಲ್ಯ ವಸ್ತುಗಳನ್ನು ಕಬಳಿಸಿರುವ ದೊಡ್ಡ ಆಪಾದನೆ ನಿನ್ನ ಮೇಲಿದೆ. ಇವೆಲ್ಲ ಒಟ್ಟಾಗಿ ನಿನ್ನನ್ನು ಯಮನೂರಿಗೆ ಕಳಿಸುವುದಕ್ಕೆ ದಾರಿ ಮಾಡಿಕೊಟ್ಟಿದೆ. ನಿಲ್ಲು ಯುದ್ಧಕ್ಕೆ. ಏನಾಯ್ತು ಸ್ವಾಮಿ, ನೀವೇಕೆ ಹೀಗೆ ಕೈ ಸೋತು ನೆಲಕ್ಕುರುಳಿದಿರಲ್ಲ? ಹಾಗಾದರೆ ನೀವು ಸ್ವಲ್ಪ ವಿಶ್ರಾಂತಿ ಪಡೆಯಿರಿ. ಯುದ್ಧ ನಾನು ಮುಂದುವರಿಸುತ್ತೇನೆ. ಏನಾಶ್ಚರ್ಯ! ಹೆಣ್ಣು ನೀನು, ನನ್ನೊಡನೆ ನಿನಗೆ ಯುದ್ಧವೇ? ನಿನ್ನ ಗಂಡ ಕೂಡ ಕೈ ಸೋತು ಕುಳಿತಿರುವಾಗ ನೀನು ರಣಕ್ಕೆ ಬಂದಿರುವೆಯೋ? ಬಳೆ ತೋಡುವ ಕೈಗಳಲ್ಲಿ ಚಕ್ರವನ್ನೇ ಹಿಡಿದಿರುವೆಯಲ್ಲ, ನಿನ್ನಿಂದ ಸಾಧ್ಯವೇ? ಎಲ್ಲೋ ದುರುಳ, ನಿನ್ನ ಯುದ್ಧಕ್ಕೆ ಸೋತಿ ಬೆದರಿಸುವುದಕ್ಕೆ ನಾನೇ ಸಾಕು. ನೀವು ಎಷ್ಟು ಬಲಶಾಲಿಯೋ! ಬಾಮ, ನಾನೂ ಬರುತ್ತೇನೆ. ನಾವಿಬ್ಬರು ಒಂದಾಗಿ ಇವನೊಡನೆ ಸೆಣಸೋಣ. ಆಗಲಿ ಸ್ವಾಮಿ. ನಿಮ್ಮಿಂದ ಎಸೆಯಲ್ಪಟ್ಟ ಚಕ್ರ ನನ್ನನ್ನು ಭೇದಿಸುತ್ತಿದೆ. ಅರ್ಥವಾಯಿತು. ನೀವು ಯಾರು? ನನ್ನ ಮಾತೃಪಿತರಲ್ಲವೇ? ಹಾಗಲ್ಲವೇ ವಿಧಿಯಿಂದ ನಾನು ಪಡೆದವರ. ಮಾತೃಪಿತರೊಂದಿಗೆ ಬಂದಾಗಲೇ ನನಗೆ ಮರಣ ಎಂದಲ್ಲವೇ? ಹಾಗಾದರೆ ಇದೋ ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ಜನನಿ ಜನಕರೇ, ಲೋಕ ಕಂಟಕನಾಗಿ ನನ್ನ ಜೀವನ ಸಾಗಿಸಿದೆ. ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನೀನು ನಿನ್ನ ಜನ್ಮದ ರಹಸ್ಯ ಈಗ ತಿಳಿದೆ ನೋಡು. ಅಂದು ನಾನು ವರಾಹತಾರಿಯಾಗಿ ಕುರುಡನಾದ ಹಿರಣ್ಯಾಕ್ಷನನ್ನು ವಧಿಸಿ ನಿನ್ನ ಅಮ್ಮ ಭೂದೇವಿಯನ್ನು ರಕ್ಷಿಸಿದೆ. ಬಳಿಕ ಜನಿಸಿದ ನೀನು ಕ್ರೋಧವನ್ನೇ ಮೂರ್ತಿವೆತ್ತು ದುಷ್ಟನಾಗಿಯೇ ಬಾಳಿದೆ. ಇದೀಗ ಮಾತಾಪಿತರಾದ ನಮ್ಮ ದರ್ಶನ ಮಾತ್ರದಿಂದ ತಪ್ಪಿನ ಅರಿವಾಗಿ ಜ್ಞಾನೋದಯಗೊಂಡ ನೀನು ಪುನೀತನಾಗಿದ್ದೀಯ. ಏನಯ್ಯ ನಿನ್ನ ಬಯಕೆ? ನಿನಗೇನು ಬರಬೇಕು ಕೇಳು. ಸ್ವಾಮಿ, ನಿನ್ನನ್ನು ಕಂಡ ಬಳಿಕ ಇನ್ನೇನು ಬೇಕು ಹೇಳು. ಈ ನಶ್ವರ ದೇಹ ಅಳಿದ ಮೇಲೆ ನನ್ನ ಹೆಸರು ಮಾತ್ರ ಅಚ್ಚಳಿಯದೆ ಉಳಿಯಬೇಕಾಗಿದೆ. ನನ್ನ ಕೊನೆಯ ಆಸೆ ಅದಕ್ಕಾಗಿ ಈ ದಿನವನ್ನು ಮುಂದೆ ಜಗದ ಜನರೆಲ್ಲ ವಿಶೇಷವಾಗಿ ಆಚರಿಸುವಂತಾಗಬೇಕು. ಆಶ್ವಿಜ ಬಹುಳ ತ್ರಯೋದಶಿ ಎಂದು ರಾತ್ರಿ ಕಾಲ ಈ ಗಳಿಗೆ ನಿನ್ನ ದಿವ್ಯ ದರ್ಶನ ನನಗಾಯಿತು. ನನ್ನ ಪಾಪವೆಲ್ಲ ತೊಳೆದು ಹೇಗೆ ನಾನು ಪರಿಶುದ್ಧನಾದೆಯೋ ಅದರ ಸಂಕೇತವಾಗಿ ಜನರೆಲ್ಲ ಈ ಚತುರ್ದಶಿಯ ದಿನ ಚಂದ್ರೋದಯ ಕಾಲಕ್ಕೆ ತೈಲಾಂಬ್ಯಂಜನ ಮಾಡಲಿ. ತೈಲಾಂಬ್ಯಂಜನ ಮಾಡಿದ ದೇಹದ ಕೊಳೆಯೆಲ್ಲ ಹೋದಂತೆ ನಿನ್ನ ಕರುಣಾಜಲದಿಂದ ಜನರ ಪಾಪದ ಕೊಳೆ ತೊಳೆದು ಹೋಗಲಿ ಸ್ವಾಮಿ. ಹಾಗೇ ಆಗಲಿ. ಈ ದಿನ ನರಕ ಚತುರ್ದಶಿ ಎಂದೇ ಕರೆಯಲ್ಪಡಲಿ. ಬಾಮ, ಇವನ ಇಚ್ಛೆಯನ್ನು ಈಡೇರಿಸೋಣವಂತೆ. ಆಗಲಿ ಸ್ವಾಮಿ. ಕರುಣಿಸುವ ಸಾಯುಜ್ಯ ಪದವಿಯ ನರಕದೈತ್ಯಗೆ ಸೆರೆಯೊಳಿರುದಿಯ ತರುಣಿಯರ ಬದಿಗರಿಸಿದನು ಶ್ರೀಹರಿಯು ಕರುಣದಲ್ಲಿ. ಬಾಮ, ನಮ್ಮಿರ್ವರ ಮಗನಾದ ನರಕಾಸುರ ಮೋಕ್ಷವನ್ನೇ ಪಡೆದಂತಾಯಿತು. ಮಾತಾಪಿತರಿಂದಲೇ ತನಗೆ ಮರಣವಾಗಬೇಕೆಂಬ ಆತನ ಇಚ್ಛೆಯನ್ನು ಈಡೇರಿಸಲು ನಾವಿಬ್ಬರೂ ಇಂದು ಒಂದಾಗಿ ಬರಬೇಕಾಯಿತು. ಇದೀಗ ಅವನ ಸೆರೆಮನೆಯಲ್ಲಿ ಕೊಳೆಯುತ್ತಿರುವ ಆ 16,000 ಕನ್ಯಾಮಣಿಗಳನ್ನು ಬಿಡುಗಡೆಗೊಳಿಸುವುದು ನಮ್ಮ ಮೊದಲನೇ ಕರ್ತವ್ಯವಾಗುತ್ತದೆ. ಅವರಿಗೆ ಭವಿಷ್ಯ ಇದೆಯೋ ನೋಡು. ಇವನಿಂದ ಈ ದುರವಸ್ಥೆಗೊಳಪಟ್ಟ ಇವರನ್ನು ಈಗ ಯಾರು ಸ್ವೀಕರಿಸುತ್ತಾರೆ? ಹಾಗಾಗಿ ಇಷ್ಟು ಮಂದಿಯನ್ನು ಉದ್ಧರಿಸುವ ಹೊಣೆಗಾರಿಕೆ ನನ್ನದಾಗುತ್ತದೆ. ಆ ಬಳಿಕ ಆ ಅದಿತಿ ದೇವಿಯ ಕುಂಡಲ, ವರುಣನ ಮಹಾಮಣಿ ಶೈಲ ಇವುಗಳನ್ನು ಹೊತ್ತು ಸುರಲೋಕಕ್ಕೆ ತೆರಳಿ ಅವರಿಗೆ ಇದನ್ನು ಹಿಂದಿರುಗಿಸಬೇಕಲ್ಲ. ಇದಕ್ಕಿಂತಲೂ ಮುಖ್ಯವಾಗಿ ನಿನ್ನ ಆಸೆಯಾಗಿರುವ ಪಾರಿಜಾತ ವೃಕ್ಷವನ್ನೇ ನಿನಗೆ ಅಲ್ಲಿ ತೋರಿಸಬೇಕು. ನಿನಗೆ ಕೊಟ್ಟ ಭಾಷೆಯನ್ನು ಪೂರೈಸಬೇಕು. ಹಾಗಾಗಿ ಆ ಕರ್ತವ್ಯಗಳನ್ನು ಪೂರೈಸೋಣ. ಸಕಲರಿಗೂ ಸನ್ಮಂಗಳವಾಗಲಿ.
ಮಂಗಳ ಶ್ರೀ ದುರ್ಗಾಂಬಿಕೆಗೆ ತೈ ತತ್ ಮಂಗಳ ಶ್ರೀ ದುರ್ಗಾಂಬಿಕೆಗೆ ಜಯ ಮಂಗಳ ಶ್ರೀ ಅಂಬಿಕೆಗೆ ನಂಬಿದ ಭಕ್ತರಿಗಿಂಬನು ಕರುಣಿಪ ಮಂಗಳಾಂಬೆ ಶ್ರೀ ದುರ್ಗಾಂಬಿಕೆಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಮಂಗಳಂ ಪರದೊಳು ಪರಶು ಪಾಶ ಧ್ವಜಧಾರಿಗೆ ಉದರ ಪೊರೆಯುವಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ